आज इथं आमच्याकडं महावीर नगर, ब्रह्मनगर, पिरोडी, त्यानंतर जे उधमबागमध्ये जे केमिकल इंडस्ट्री आहेत किंवा उधमबागमध्ये दूषित पाणी येऊन आपल्याकडे आज कमीत कमी जे वयस्कर लोक आहेत ते कमीत कमी 60 ते 70 लोक आजारी पडलेले आहेत त्या पाण्यामुळे. आणि पाण्याचं जे पाणी आहे ते पाण्याच्या विहिरीमध्ये पाणी आहे ते पाणी पूर्ण दूषित झालेलं आहे. आणि जे घरातली भांडी म्हणा, घरातले चांदीच्या मूर्त्या म्हणा, त्या सगळ्या काळ्याकीट पडलेल्या आहेत. आणि आज कमीत कमी जे महावीर नगर फर्स्ट क्लास, सेकंड क्लास, थर्ड क्लास तिथं आजपर्यंत लोकांनी महिना झाला आपापले दरवाजे उघडलेले नाही आहेत. एवढं दूषित हवा आहे नाही हे सहन करण्याचं पलीकडचं आहे. आजूबाजूचे जे प्राणी सुद्धा मरलेले आहेत वासेमुळे. साप असू देत, कुत्रे असू देत, ती पण मरलेली आहेत. असं जर दूषित पाणी येत असेल इकडं अजून एक महिनाभर तर ह्या लोकांचं जगणं फार म्हणजे ज्या गल्ली सोडून जायची पाळी येईल. असं तुम्हाला मी कळकळीची विनंती आहे. होता वेळ तेवढं प्रशासनाने याच्याकडे लक्ष द्यावं, स्थानिक लोकांनी लक्ष देऊन हे पाणी बंद करून लोकांचं जनजीवनावरती खेळून नये अशी माझी विनंती आहे सरकारला. त्रास होऊन घरची माणसं 1 वर्ष झालं तर आजारी पडलेत. स्किनचा प्रॉब्लेम झालेला आहे आणि ते शक्यतो होता येईल थोड्या लवकरच तुम्ही हे करून घ्या. ಒಂದು ಅಭಿವೃದ್ಧಿ ನೋಡಿದಾಗ ಬೆಳಗಾವಿ ಅಭಿವೃದ್ಧಿ ಕುಂಠಿತಾ ಇದೆ. ಯಾಕೆ ಆಗ್ತಾ ಇಲ್ಲ ಗೊತ್ತಿಲ್ಲ. ನಮ್ಮಲ್ಲಿ ಇಲ್ಲಿವರೆಗೆ ಭಾಷೆ ಆಯಿತು, ಇಲ್ಲಿವರೆಗೆ ಏನಪ್ಪಾ ಅಂತ ಪರಸ್ಪರ ತಿಕ್ಕಾಟ ಆಯಿತು, ಆದರೆ ಅಭಿವೃದ್ಧಿಯಲ್ಲಿ ನಾವು ಹಿಂದೆ ಉಳಿದ್ವಿ. ಏರ್ಪೋರ್ಟ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಜೊತೆಗೆ ಏನಪ್ಪಾ ಅಂತಂದ್ರೆ ಬೆಳಗಾವದ ರಿಂಗ್ ರೋಡ್ ಆಗಲಿ, ಇವೆಲ್ಲವೂ ಉಳಿದು ಬರ್ತಾ ಇದ್ದಾವೆ. ಕಾರಣ ಏನು? ನಮ್ಮಲ್ಲಿ ಇರುವಂತ ಸಮಸ್ಯೆ. ಇದನ್ನೆಲ್ಲ ಸವಾಲಿಸಿ ಆದರಣೀಯ ಪಾಲಕ ಮಂತ್ರಿಗಳು ಅದನ್ನು ಅಭ್ಯಾಸ ಮಾಡಿ ನೀವು 70 MLD ನೀರನ್ನು ಪ್ರತಿನಿತ್ಯ ವೇಸ್ಟೇಜ್ನಿಂದ ಪ್ರಾರಂಭ ಆದಾಗ ಅದು ಉಳಿದಾಗ ಆ ನೀರನ್ನು ನೀವು ಉದ್ಯೋಗ ಕೊಟ್ಟು ಉಳಿದ ನೀರನ್ನು ಧಾರವಾಡಕ್ಕೆ ಕೊಟ್ಟರೆ ನಮ್ಮದು ಯಾವುದೂ ಅದಕ್ಕೆ ತೊಂದರೆ ಇಲ್ಲ. ಮುಂದೆ ಭವಿಷ್ಯದಲ್ಲಿ ಕೂಡ ಬೆಳಗಾವಿಗೆ ಕುಡಿಯುವ ನೀರಿನ ಸಮಸ್ಯೆ ಬರಲ್ಲ. ಕಾರಣ ಬೆಳಗಾವಿ ಅಭಿವೃದ್ಧಿ ಆಗ್ತಾ ಇದೆ. ಬೆಳಗಾವನ್ನ ಎನ್ವೈರ್ಮೆಂಟ್ನಲ್ಲಿ ತುಂಬಾ ಚೆನ್ನಾಗಿದೆ ಅಂತೇಳಿ ಎಲ್ಲಿಂದ ಜನ ಬಂದು ಇಲ್ಲಿ ವಸತಿಯನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ ಯಾವ ದಿಕ್ಕಿನಲ್ಲಿ ಬೆಳೀತಾ ಇದೆ ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ. ಇಂಥ ಒಂದು ಬೆಳಗಾವಿಯನ್ನ, ವಿಧಾನಸೌಧ ಮಾಡಿದಂಥ ಬೆಳಗಾವಿಯನ್ನ, ಸುವರ್ಣಸೌಧ ಅಧಿವೇಶನ ನಡೆಯುವಂಥ ಬೆಳಗಾವಿಯನ್ನ ನಾವು ಇನ್ನೂ ಹೆಚ್ಚು ಮಟ್ಟಿಗೆ ಅಭಿವೃದ್ಧಿ ಆಗಬೇಕಾಗಿದೆ. ಅದಕ್ಕೆ ನೀರಿನ ವಿಷಯ ಬಂದಾಗ ನೀವು ದಯಮಾಡಿ ಕಾರ್ಪೊರೇಷನ್ದವರು ಈಗಾಗಲೇ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. STP ಪ್ಲಾಂಟು ಅರ್ಧ ಆಗಿ ನಿಂತಿದೆ. ಇನ್ನೊಂದು 60-70 ಕೋಟಿ ಖರ್ಚು ಮಾಡಿ ಆ ಓನರ್ಗಳಿಗೆ ಕೊಡುವಂಥ ಕಾಂಪೆನ್ಸೇಷನ್ ಕೊಟ್ಟರೆ ಅದು ಪ್ರಾರಂಭ ಆಗ್ತದೆ. ಆ ಪ್ರಾರಂಭ ಆದ STP ಇಂದ ಬೆಳಗಾವಿ ಸ್ವಚ್ಛತೆ ಉಳಿತದೆ, ಜೊತೆಗೆ ಬೆಳಗಾವಿಗೆ ಇಂಡಸ್ಟ್ರಿ ವೇಸ್ಟ್ ವಾಟರ್ ಹೋಗ್ತದೆ, ಜೊತೆಗೆ ಧಾರವಾಡಕ್ಕೂ ಎಕ್ಸೆಸ್ ವಾಟರ್ನ ನಾವು ಕೊಡಬಹುದು. ಇದು ನಾನು ನಿಮಗೆ ಸಮಸ್ಯೆ ಮತ್ತು ಅದರ ಪರಿವಾರದ ಸೂತ್ರವನ್ನು ನಾನು ನನ್ನ ಜನರಿಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು